ಇರಾನ್ ಮುಗಿಸುವುದಕ್ಕೆ ಅಮೆರಿಕ ಮಹಾ ಪ್ಲಾನ್. ಯಾವುದೇ ಕ್ಷಣ ಇರಾನ್ ಮೇಲೆ ದಾಳಿಯನ್ನು ಮಾಡುವ ಸಾಧ್ಯತೆಗಳಿದೆ. ಇರಾನ್ ಮೇಲೆ ಹಿಂಸಾತ್ಮಕ ದಾಳಿಗೆ ಅಮೆರಿಕ ಇಸ್ರೇಲ್ ಸ್ಕೆಚ್ ಹಾಕ್ಕೊಳ್ತಾ ಇದೆ. ಯಾವುದೇ ಕ್ಷಣದಲ್ಲೂ ಇರಾನ್ ಮೇಲೆ ದಾಳಿಯನ್ನ ಮಾಡಬಹುದು. ಅದು ವಾಯುಸೇನೆಯ ಮೂಲಕ ಇರಬಹುದು, ಭೂಸೇನೆಯ ಮೂಲಕ ಇರಬಹುದು, ಅಥವಾ ಸಮುದ್ರದ ಮೂಲಕವೂ ಕೂಡ ಇರಾನ್ ಮೇಲೆ ಮುತ್ತಿಗೆಯನ್ನು ಹಾಕಬಹುದು ಅಥವಾ ಇರಾನ್ ಮೇಲೆ ದಾಳಿಯನ್ನು ನಡೆಸಬಹುದು. 12 ದಿನಗಳ ಕಾಲ ನಡೆದಿದ್ದ ಹಳೆ ಯುದ್ಧಕ್ಕಿಂತ ಈ ಬಾರಿ ಭಯಾನಕವಾಗಿರುತ್ತಾ. ಇತ್ತ ಜಿನೀವಾ ಮಾತುಕತೆ ಕೂಡ ಫೇಲ್ ಆಗಿದೆ. ಇರಾನ್ ಪರಮಾಣು ತಾಣಗಳೇ ಈಗ ಟಾರ್ಗೆಟ್ ಆಗಿರುವಂಥದ್ದು. ಇರಾನ್ ನೋಡಿ, ಅಲ್ಲಿ F-35, F-22 ಮತ್ತು F-16 ಸೇರಿದಂತೆ 50ಕ್ಕೂ ಹೆಚ್ಚು ಫೈಟರ್ಗಳು ಸಿದ್ಧವಾಗಿದ್ದು, ಅತ್ತ ಇರಾನ್ ಕೂಡ ತನ್ನ ಕ್ರಾಂತಿಕಾರಿ ಪಡೆಗಳನ್ನು IRGC ಸಜ್ಜುಗೊಳಿಸಿದ್ದು. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕೆಲವೇ ದಿನಗಳಲ್ಲಿ ಯುದ್ಧಕ್ಕೆ ಸಿದ್ಧವಾಗುವಂತೆ ಕರೆ ಕೂಡ ಕೊಟ್ಟಿದ್ರು. ಇರಾನ್ ಮುಗಿಸುವುದಕ್ಕೆ ಅಮೆರಿಕ ಮಹಾ ಪ್ಲಾನ್ ಮಾಡ್ತಾ ಇದೆ. ಯಾವುದೇ ಕ್ಷಣ ಇರಾನ್ ಮೇಲೆ ದಾಳಿಯನ್ನು ನಡೆಸುವ ಸಾಧ್ಯತೆಯೂ ಇದೆ. ಇರಾನ್ ಮೇಲೆ ಹಿಂಸಾತ್ಮಕ ದಾಳಿಗೆ ಅಮೆರಿಕ ಇಸ್ರೇಲ್ ಸ್ಕೆಚ್ ರೂಪಿಸಿರುವ ಸಾಧ್ಯತೆ ಇದ್ದು, ಸಮುದ್ರ ಮಾರ್ಗದ ಮೂಲಕ, ಆಕಾಶದ ಮೂಲಕ ಇರಾನ್ಗೆ ಮುತ್ತಿಗೆ ಹಾಕಿ 50 ಯುದ್ಧ ವಿಮಾನಗಳ ಮೂಲಕ ಅಬ್ಬರವನ್ನ ತೋರ್ಲಿಕ್ಕೆ, ಅಬ್ಬರಿಸಿ ಬೊಬ್ಬಿರಿಯೋದಕ್ಕೆ ಇಸ್ರೇಲ್ ಮತ್ತು ಅಮೆರಿಕ ಸಿದ್ಧವಾಗ್ತಿವೆ. ಇತ್ತ ಜಿನೀವಾ ಮಾತುಕತೆ ಕೂಡ ಫೇಲ್ ಆಗಿದೆ. ಆದರೆ ಇದೆಲ್ಲದರ ನಡುವೆ ಇರಾನ್ ಪರಮಾಣು ತಾಣಗಳನ್ನು ಟಾರ್ಗೆಟ್ ಮಾಡುವುದಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ಮುಂದಾಗಿವೆ. ಯಾಕೆಂದರೆ ಇರಾನ್ನಲ್ಲಿರುವಂಥ ಪರಮಾಣು ಸ್ಥಳಗಳೇನಿವೆ ಅವು ಯಾವತ್ತಿದ್ರೂ ಕೂಡ ಇಸ್ರೇಲ್ಗೆ ಡೇಂಜರ್ ಅನ್ನುವಂಥದ್ದು ಅಮೆರಿಕ ಗೊತ್ತಿದೆ. ಹಾಗಾಗಿ ಅದನ್ನು ಹೆಚ್ಚಾಗಿ ಟಾರ್ಗೆಟ್ ಮಾಡೋದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಅಧ್ಯಕ್ಷ ನೆತನ್ಯಾಹು ಮುಂದಾಗ್ತಾ ಇರುವಂಥದ್ದು. ಸೊ ಹಾಗಾಗಿ ಇರಾನ್ ಮುಗಿಸುವಂತಹ ಒಂದು ಮಹಾ ಪ್ಲಾನ್ ಅಮೆರಿಕ ಮತ್ತು ಇಸ್ರೇಲ್ ಮುಂದಿರುವುದಂತೂ ಬಹು ಸ್ಪಷ್ಟ. ಬಹುಶಃ ಹಿಂದಿನ ಈ ಖಮೇನಿಯನ್ನು ಮುಗಿಸ್ಬೇಕು ಅನ್ನುವಂಥ ಕಾರಣಕ್ಕೆ ಹಿಂದೆ ನಡೆದಂಥ ಯುದ್ಧಕ್ಕಿಂತಲೂ ಭೀಕರವಾಗಿರುತ್ತೆ ಈ ಯುದ್ಧ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಅಮೆರಿಕ ಅಧ್ಯಕ್ಷರು ಈಗಾಗಲೇ ಕೊಟ್ಟಾಗಿದೆ. ಹಾಗಾಗಿ ಅತ್ತ ಇರಾನ್ ಕೂಡ ತನ್ನ ಕ್ರಾಂತಿಕಾರಿ ಪಡೆಗಳನ್ನು ಸಜ್ಜುಗೊಳಿಸ್ತಾ ಇದ್ರೆ, ಇತ್ತ ಅಮೆರಿಕ ಮತ್ತು ಇಸ್ರೇಲ್. ಯಾಕಂದರೆ ಇರಾನ್ ಬಹುಸ್ಪಷ್ಟವಾಗಿ ಖಮೇನಿ ಹೇಳಿದ್ದು, ನೀವೇನಾದರೂ ನನ್ನ ತಂಟೆಗೆ ಬಂದಿದ್ದೇ ಆದರೆ ಮುಟ್ಟು ನೋಡಿಕೊಳ್ಳುವಂತೆ ಅಮೆರಿಕಾಗೆ ಕೊಡ್ತೇನೆ ಅನ್ನುವಂಥ ಮಾತನ್ನು ಇಸ್ರೇಲ್ ಮತ್ತು ಅಮೆರಿಕಾಗೆ ಖಮೇನಿ ಕೊಟ್ಟಿದ್ರು, ಒಂದು ವಾರ್ನಿಂಗ್ ಕೊಟ್ಟಿದ್ರು. ಆದರೂ ಕೂಡ ಹಠಕ್ಕೆ ಬಿದ್ದಿರುವ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಈ ಬಾರಿ ತಕ್ಕ ಪಾಠವನ್ನು ಕಲಿಸೇ ತೀರ್ತೇವೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಸ್ರೇಲ್ ಜೊತೆಗೂಡಿ ಯುದ್ಧಕ್ಕೆ ಸನ್ನದ್ಧವಾಗಿದ್ದು, F-35, F-22 ಮತ್ತು F-16 ಸೇರಿದಂತೆ 50ಕ್ಕೂ ಹೆಚ್ಚು ಫೈಟರ್ ಜೆಟ್ಗಳು ರೆಡಿಯಾಗಿವೆ ಇರಾನ್ ಮೇಲೆ ಮುಗಿಬೀಳೋದಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.